ಶಾಲಾ ಕಾಲೇಜುಗಳು ನಾಳೆ ಎಂದಿನಂತೆ ಓಪನ್ ಇರುತ್ತೆ. ಸಂಘಟನೆಗಳಿಂದ ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಬಂದ್ಗೆ ನಮ್ಮ ಸಪೋರ್ಟ್ ಇದೆ, ಬಟ್ ನಮ್ಮ ಕೆಲಸಗಳನ್ನ ಮಾಡಿಕೊಂಡೇ ನಿಮ್ಮ ಬಂದ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಸ್ಕೂಲ್ ಕಾಲೇಜ್ನ ಕ್ಲೋಸ್ ಮಾಡೋಕ್ಕಾಗಲ್ಲ ಮತ್ತು ಮಕ್ಕಳು ಓಡಾಡಲಿಕ್ಕೆ ಸ್ಕೂಲ್ ಬಸ್ಗಳು ಎಂದಿನಂತೆ ಇರುತ್ತೆ ಅನ್ನುವಂತಹ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ಇರಲ್ಲ. ಕನ್ಫರ್ಮೇಷನ್ ಸಿಗ್ತಾ? ಬೇಕಾಗಿದ್ದೇ ಪ್ರಮುಖವಾಗಿ ಇದು ಮತ್ತೆ ಬಸ್ಸು. ನೈತಿಕ ಬೆಂಬಲ ಯಾರೆಲ್ಲ ಹಾಗಾದ್ರೆ ನೋಡ್ತಾ ಹೋಗೋಣ. ವಾಣಿಜ್ಯ ಮಂಡಳಿ, ಮಾಲ್ಗಳು ನೈತಿಕ ಬೆಂಬಲ ಅಂದ್ರೆ ಓಪನ್ ಇರುತ್ತೆ, ನೈತಿಕ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಬಟ್ ನೈತಿಕವಾಗಿ ಅಂದ್ರೆ ಓಪನ್ ಇರುತ್ತೆ, ಹೋಟೆಲ್ನಲ್ಲಿ ಊಟ ತಿಂಡಿ ಮಾಡ್ಕೋಬಹುದು. ಖಾಸಗಿ ರಾಜ್ಯ ಬಸ್ ಮಾಲೀಕರ ಸಂಘ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಬಟ್ ನೈತಿಕವಾಗಿ ಅಂತ ಅಂದ್ರೆ ಬಸ್ಗಳ ಎಂದಿನಂತೆ ಓಡಾಡುತ್ತೆ. ಖಾಸಗಿ ಶಾಲಾ ವಾಹನಗಳ ಚಾಲಕರ ಯೂನಿಯನ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ನೈತಿಕವಾಗಿ. ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ, ಇದು ಸಾರಿಗೆ ಸಚಿವರು ಹೇಳಿರೋ ರೀತಿ ಗಮನಿಸಿದಾದ್ರೆ ಇವರ ಬಂದ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ಥಿಯೇಟರ್ ಓಪನ್ ಇರುತ್ತೆ, ಬಟ್ ನೈತಿಕ ಬೆಂಬಲ. ವಾಣಿಜ್ಯ ಮಂಡಳಿ ಮತ್ತು ಮಾಲ್ಗಳು ನೈತಿಕ ಬೆಂಬಲವನ್ನು ಘೋಷಣೆ ಮಾಡೋದರ ಮುಖಾಂತರ ಬಂದ್ಗೆ ನಮ್ಮ ಬೆಂಬಲ ಇದೆ, ಬಟ್ ನಾವು ಅಂಗಡಿ ಅಥವಾ ನಮ್ಮ ಕೆಲಸಗಳನ್ನೆಲ್ಲ ಕ್ಲೋಸ್ ಮಾಡಿ ಬಂದ್ಗೆ ಬೆಂಬಲ ಕೊಡುವಷ್ಟು ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಶಾಲಾ ಕಾಲೇಜುಗಳು ಎಂದಿನಂತೆ ಇರುತ್ತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಡೀಟೇಲ್ಸ್ನ. ನಾಳಿನ ಬಂದ್ನ ರೂಪುರೇಷೆ, ಎಸ್ ಬಂದ್ ಆಗುತ್ತೆ, ಬಟ್ ಸ್ಕೂಲ್ ಕಾಲೇಜ್ ಎಂದಿನಂತೆ ಓಪನ್ ಇರುತ್ತೆ. ಬಸ್ಗಳು ಇನ್ನೂ ಕೂಡ ಸರಿಯಾದಂತಹ ನಿರ್ಧಾರಕ್ಕೆ ಅವರು ಬಂದಿಲ್ಲ. ಕಾರಣ ಬಂದ್ನಲ್ಲಿ ಇರುವಂತಹ ಅಂದರೆ ಬಂದ್ನ ಮಾಡೋರಲ್ಲೇ ಒಗ್ಗಟ್ಟಿಲ್ಲ. ಅವ್ರು ಒಗ್ಗಟ್ಟಾಗಿ ಹೋದರೆ ಬಂದ್ ಡೆಫಿನೆಟ್ಲಿ ಮಾಡ್ತೀವಿ, ನಾವು ಬಸ್ನ ಇಳಿಸಲ್ಲ ಅಂತ ರಸ್ತೆಗೆ ಇಳಿಸಲ್ಲ ಅಂತ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಸೀಮೆ ಬಂದ್ ಅಂತ ನೀವು ಕೇಳಬಹುದು. ಇತ್ತೀಚೆಗೆ ನಡೀತಾ ಇರುವಂತಹ ಬಂದ್ನ ರೂಪುರೇಷೆ ಹೀಗೆ ಇರುತ್ತೆ. ಈ ಒಂದು ವೈಯಕ್ತಿಕ ಪ್ರತಿಷ್ಠೆಗೆ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಇನ್ನೂ ಹಲವು ಸಂಘಟನೆಗಳೆಲ್ಲವೂ ತಮ್ಮ ಪ್ರತಿಷ್ಠಿತ ಅಂದರೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಬಲಿ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ.